ಬಾಂಬ್ ಕೂಡ ಇಲ್ಲ, ಆದರೆ ಪರಿಣಾಮ ಮಾತ್ರ ಯುದ್ಧದಷ್ಟೇ ಗಂಭೀರ. ಇಂದು ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾದಂತಹ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆಯ ಎಫೆಕ್ಟ್ ಆಗಿದೆ. ಭಾರತವು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಜವಳಿ ಉದ್ಯಮಗಳ ಮೇಲೆ ಪರಿಣಾಮಕಾರಿಯಾಗಿ ಆರ್ಥಿಕ ದಾಳಿಯನ್ನ ಆರಂಭಿಸಿದೆ. ಈ ಮೂಲಕ ಭಾರತದ ಜವಳಿ ಉದ್ಯಮಕ್ಕೆ ಉತ್ತೇಜನ ನೀಡಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಈ ಹೊಸ ಯೋಜನೆಯನ್ನ ಘೋಷಿಸಿದ್ದಾರೆ. ಇದರ ಮುಖ್ಯ ಉದ್ದೇಶ ಖಾದಿ, ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಉತ್ಪಾದನೆಯನ್ನ ಉತ್ತೇಜಿಸುವುದು, ಜೊತೆಗೆ ಗ್ರಾಮೀಣ ನೇಕಾರರು ಮತ್ತು ಕುಶಲಕರ್ಮಿಗಳನ್ನ ಜಾಗತಿಕ ಮೌಲ್ಯ ಸರಪಳಿಗೆ ಕೊಂಡೊಯ್ಯುವುದಾಗಿದೆ. ಈ ಯೋಜನೆಯು ಕೇವಲ ಕಲ್ಯಾಣಾತ್ಮಕವಲ್ಲ, ಇದು ಸ್ಪಷ್ಟವಾಗಿ ಜಾಗತಿಕ ಜವಳಿ ಸ್ಪರ್ಧೆಗೆ ತಕ್ಕಂತಹ ತಂತ್ರಾತ್ಮಕ ಹೆಜ್ಜೆ ಎನ್ನಲಾಗಿದೆ. ಬಜೆಟ್ನಲ್ಲಿ ಜವಳಿ ಸಚಿವಾಲಯಕ್ಕೆ 5,272 ಕೋಟಿ ಅನುದಾನವನ್ನು ಮೀಸಲಿಡಲಾಗಿದೆ. ಇದು ಕಳೆದ ವರ್ಷಕ್ಕಿಂತ ಶೇಕಡಾ 19 ಹೆಚ್ಚಳ. ಜೊತೆಗೆ 5 ವರ್ಷಗಳ ಕಾಟನ್ ಮಿಷನ್ ಮೂಲಕ ಹತ್ತಿ ಉತ್ಪಾದನೆ ಹೆಚ್ಚಿಸುವ ನಿರ್ಧಾರ ಕೂಡ ಕೈಗೊಳ್ಳಲಾಗಿದೆ. ಇದರರ್ಥ ಭಾರತವು ಕಚ್ಚಾ ವಸ್ತುಗಳಿಂದ ಹಿಡಿದು ಸಿದ್ಧ ಉಡುಪುಗಳವರೆಗೆ ಸಂಪೂರ್ಣ ಜವಳಿ ಸರಪಣಿಯನ್ನ ದೇಶದೊಳಗೆ ಬಲಪಡಿಸೋಕೆ ಮುಂದಾಗಿದೆ. ಲುಧಿಯಾನಾ ಮುಂತಾದ ಭಾರತೀಯ ಹಬ್ಗಳಿಗೆ ಸ್ಥಳಾಂತರಿಸಲಾಗ್ತಾ ಇವೆ. ಗಾಂಧಿ ಗ್ರಾಮ್ ಸ್ವರಾಜ್ ಯೋಜನೆ ಈ ಪ್ರವೃತ್ತಿಯನ್ನ ಶಾಶ್ವತಗೊಳಿಸುವ ಶಕ್ತಿಯನ್ನ ಹೊಂದಿದೆ. ಈ ಯೋಜನೆಯಿಂದ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನಕ್ಕೆ ಆತಂಕ ತಂದಿವೆ ಅನ್ನೋದಕ್ಕೆ ಸ್ಪಷ್ಟ ಕಾರಣಗಳಿವೆ. ಈವರೆಗೆ ಅಲ್ಪ ಅಭಿವೃದ್ಧಿ ಹೊಂದಿದ ದೇಶದ ಸ್ಥಾನಮಾನದಡಿ ಈಗ ಶೂನ್ಯ ಸುಂಕದ ಲಾಭ ಪಡೆದಿದ್ದಂತಹ ಬಾಂಗ್ಲಾದೇಶಕ್ಕೆ ಇದು ನೇರ ಹೊಡೆತ. 2026ರಲ್ಲಿ ಬಾಂಗ್ಲಾದೇಶ್ LDC ಪಟ್ಟಿಯಿಂದ ಹೊರಬರಲಿವೆ. ಇದರೊಂದಿಗೆ ಅದರ ವಿಶೇಷ ವಾಣಿಜ್ಯ ರಿಯಾಯಿತಿಗಳು ಕೊನೆಗೊಳ್ಳುತ್ತೆ. ಅದೇ ಸಮಯದಲ್ಲಿ ಭಾರತದ ಹೊಸ ಈ ಜವಳಿ ಯೋಜನೆಯಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಸ್ಪರ್ಧಾತ್ಮಕತೆಯನ್ನ ಹೆಚ್ಚಿಸುತ್ತೆ. ಮತ್ತೊಂದೆಡೆ ದೊಡ್ಡ ಸಮಸ್ಯೆ ಅಂದ್ರೆ ಕಚ್ಚಾ ವಸ್ತುಗಳ ಅವಲಂಬನೆ. ಬಾಂಗ್ಲಾದೇಶ್ ತನ್ನ ಜವಳಿ ಉದ್ಯಮಕ್ಕೆ ಅಗತ್ಯವಾದಂತಹ ನೂಲಿನ ಸುಮಾರು 82% ಭಾರತದಿಂದಾನೇ ಆಮದು ಮಾಡಿಕೊಳ್ಳುತ್ತೆ. ಭಾರತವು ಈ ಯೋಜನೆ ಮೂಲಕ ಮೂಲ ವರ್ಧಿತ ಉತ್ಪನ್ನಗಳ ರಫ್ತಿಗೆ ಹೆಚ್ಚು ಒತ್ತನ್ನು ನೀಡಿದರೆ ಬಾಂಗ್ಲಾದೇಶಕ್ಕೆ ನೂಲಿನ ಲಭ್ಯತೆ ಕಡಿಮೆಯಾಗಬಹುದು ಅಥವಾ ವೆಚ್ಚ ಹೆಚ್ಚಾಗಬಹುದು. ಈ ಬಿಕ್ಕಟ್ಟನ್ನ ಬಾಂಗ್ಲಾ ಎದುರಿಸಲಿದೆ. ಪಾಕಿಸ್ತಾನದ ಸ್ಥಿತಿಯು ಉತ್ತಮವಲ್ಲ. ಇಂಧನ ಬಿಕ್ಕಟ್ಟು ಮತ್ತು ಆರ್ಥಿಕ ಅಸ್ಥಿರತೆಯಿಂದ ಬಳಲ್ತಾ ಇರುವಂತಹ ಪಾಕಿಸ್ತಾನ ಭಾರತದ ಗ್ರಾಮೀಣ ಕ್ಲಸ್ಟರ್ ಆಧಾರಿತ ಆಧುನೀಕರಣ ಮತ್ತು ಸುಂಕರಹಿತ ಮಾರುಕಟ್ಟೆ ಪ್ರದೇಶದ ಮುಂದೆ ಬೆಲೆ ಸ್ಪರ್ಧೆಯಲ್ಲಿ ಹಿಂದೆ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.